ವಿಚಾರವನ್ನು ಕಳೆದುಕೊಳ್ಳದಂಗೆ ಮುಂದೆ ಹೋಗುವಂಥದ್ದು. ಸೆಕೆಂಡ್ ನಾನಪ್ಪ ಅಂತ ಒಂದು ರೆಸ್ಪಾನ್ಸ್ ತೋರಿಸ್ಬಿಟ್ಟು ಹೋಗುವಂಥದ್ದು ಅವ್ರಿಗೆ ಮುಂದಿರುತ್ತಿರುವಂಥ ಒಂದು ಇವತ್ತು ಅದು ಸವಾಲನೇ ಇವತ್ತು. ಯಾಕಂತಂದ್ರೆ ಸತೀಶ್ ಅವರು ಹಿಂದೆಂದಿಗಿಂತಲೂ ಇವತ್ತು ಬಲಿಷ್ಠಾಗಿ ಬೆಳೀತಾ ಇದ್ದಾರೆ. ಜೊತೆಗೆ ಅವರಿಗೆ ಸಿದ್ದರಾಮಯ್ಯರ ಒಂದು ಪೂರ್ಣ ಪ್ರಮಾಣದ ಸಹಾಯ ಹಸ್ತನೂ ಇದೆ. ಅದಕ್ಕಾಗಿ ಮತ್ತು ಐಡಿಯಾಲಜಿಯಲ್ಲಿಯೂ ಸಹಿತ ಸಿದ್ದರಾಮಯ್ಯರ ಫಾಲೋವರ ಅನ್ನುವಂಥ ಬೆಂಬಲಿಯನ್ನು ಅಹಿಂದ ಸಂಘಟನೆ ಒಂದು ಮೂಮೆಂಟನ್ನು ಅವ್ರು ಮಾಡೋದ್ರಿಂದಾಗೆ ಇವತ್ತು ಅವ್ರ ಅಧ್ಯಕ್ಷ ಸ್ಥಾನ ಒಂದು ವೇಳೆ ಹೋಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ 2028ರಲ್ಲೇ ಡಿ ಕೆ ಶಿ ಅವ್ರಿಗೆ ಮತ್ತೊಮ್ಮೆ ಭಾರಿ ಹೊಡೆದು ಬೀಳುತ್ತೆಲ್ಲ ಸಾಧ್ಯಗಳಿದ್ದಾವೆ. ಹೀಗಾಗಿ ಅವರು ಆದಷ್ಟು ಸಿದ್ದರಾಮಯ್ಯರ ವಿಶ್ವಾಸನ ಗಳಿಸ್ಕೊಂಡು ಹೋಗುವಂಥದ್ದು ಇವತ್ತು ಭಾಳ ಅನಿವಾರ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಯಾವಾಗಲೂ ಜಗತ್ತು ಹಂಗಾದ್ರೆ ಏನಪ್ಪ ಅಂತಂದ್ರೆ ಯಾರು ಗೆದ್ದಿರ್ತಾರೆ ಅವ್ರು ಬೆನ್ನತ್ತುವಂಥ ವಿಷಯ. ಇವತ್ತು ಡಿ ಕೆ ಶಿ ಅವ್ರು ಎಷ್ಟೋ ಪ್ರಯತ್ನ ಮಾಡಿದ್ರು 40-50 ಶಾಸಕರನ್ನ ತಮ್ಮ ಕಡೆ ಜಗ್ಗುದ್ರಲ್ಲಿ ಎಳೆದ್ರಲ್ಲಿ ಅಸಾಧ್ಯದ ಮಾತು ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಅಧಿಕಾರದ ಪೂರ್ಣ ಪ್ರಮಾಣದ ಬಹುಮತ ಅದ, ಯಾರು ಬಿಟ್ಟು ಹೋಗ್ತಾರ. ಅದೇ ಕಾಲಕ್ಕೆ ಈಗ ಹೆಚ್ಚು ಕಡಿಮೆ ಈ ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡುವ ಒಂದು ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲೂ ಸಹಿತ ತಮಗೆ ಬೇಕಾದಂಥವ್ರನ್ನ ಹೆಚ್ಚಿಗೆ ಹಾಕಿಕೊಳ್ಳುವಂಥ ಪ್ರಯತ್ನವನ್ನು ಸಹ ನಮ್ಮ ಸಿದ್ದರಾಮಯ್ಯ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ ಡಿ ಕೆ ಶಿ ಅವರಿಗಿಂತಲೂ ಹೆಚ್ಚಿಗೆ ಸಿದ್ದರಾಮಯ್ಯರು ಇವತ್ತು ಬಲಿಷ್ಠಾಗಿ ನಿಂತಿದ್ದರಿಂದಾಗಿ ಮೊದಲೇ ಬಲಿಷ್ಠ ಇದ್ದರು. ಈಗ ಇನ್ನೂ ಈ ಒಂದು ಸೋತ ಮಾನಸಿಕ ಸ್ಥಿತಿಯಲ್ಲೇ ನಮ್ಮ ರಾಹುಲ್ ಗಾಂಧಿಯವರು ಒಂದು ನಿರ್ಣಾಯಕವಾದಂಥದ್ದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಭಾಳ ಕಷ್ಟ. ಜೊತೆಗೆ ಪಕ್ಷನೂ ಉಳಿಬೇಕಾಗ್ಯದ. ಮತ್ತು ಪಕ್ಷ ಸಂಘಟನೆ ಮಾಡೋದಕ್ಕೆ ಕೇವಲ ಸಿದ್ದರಾಮಯ್ಯರು ಒಬ್ಬರಿಂದಲೂ ಸಾಧ್ಯ ಇಲ್ಲ, ಕೇವಲ ಡಿ ಕೆ ಶಿ ಅವರು ಒಬ್ಬರಿಂದಲೂ ಸಾಧ್ಯ ಇಲ್ಲ. ಈಗ ಇರುವಂಥ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿ ಅವರಿಗೆ ತಮಗೆ ಕೊಟ್ಟಂಥ ಪೋರ್ಟ್ಫೋಲಿಯೋಗಳನ್ನು ಉಳಿಸ್ಕೊಂಡು ಹೋಗುವಂಥದ್ದು ಭಾಳ ಅವಶ್ಯ ಮತ್ತು ಅನಿವಾರ್ಯ ಈ ದೃಷ್ಟಿ ಇಟ್ಕೊಂಡು. ಯಾಕಂದ್ರೆ ಅಧ್ಯಕ್ಷರಿರೋದ್ರಿಂದ 2ನೇ ಸ್ಥಾನದಲ್ಲಿ ಅವರಿದ್ದಾರೆ.